ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಫರೂಕ್. ಹೇಳ್ತೀನಿ ಮಾರಯ್ಯ, ಇವತ್ತಿನ ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX70 ಈ ಗಾಡಿದು ಹೈಡ್ರೋಲಿಕ್ ಪಂಪ್ ಅಲ್ಲಿ ಸೌಂಡ್ ಬರ್ತೈತೆ ಅಂತ ಹೇಳಿದ್ರು. ಗಾಡಿ ಹತ್ರ ಬಂದೀನಿ, ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಆಮೇಲೆ ನೋಡ್ರಿ ನಮ್ಮ ಹಳೆ ಹುಲಿ ಇದು ಅಂಜಣ್ಣ ಅಂತ, ಬಹಳ ದಿವಸ ಆಯ್ತು. ಆರಾಮಿದ್ರಲ್ಲ? ರೈಟ್. ಹೂ ಆ ಕಡೆ ಇಡಬೇಕು. ಟ್ರ್ಯಾಕ್ಟರ್ ಪ್ರಾಬ್ಲಮ್ ಆಗತ್ತಂತಲ್ಲ, ಸ್ವಲ್ಪ ಸುಮ್ಮನೆ ಆ ಕಡೆ ಮಾಡಿ, ನೀವು ಮಾಡಿ, ಆಫ್ ಮಾಡಿ, ಹಂಗೆ ಇರ್ಲಿ ಆಫ್ ಮಾಡ್ಬಿಡಿ. ಗಾಡಿ ಹತ್ರ ಬಂದು ಸ್ಟಾರ್ಟ್ ಮಾಡಿ ನೋಡಿದೆ, ಹೈಡ್ರೋಲಿಕ್ ಪಂಪಲ್ಲಿ ಸೌಂಡ್ ಭಾಳ ಬಂತು. ಈ ಪೈಪಲ್ಲಿ ವೈಬ್ರೇಷನ್ ಭಾಳ ಬಂತು. ಅಂದರೆ ಒಂಥರ ಕಟ್ ಅಂತ ಸೌಂಡು. ಪಿಸ್ಟನ್ ಯಾರ ಕಟ್ ಆದರೆ ಈ ಥರ ಸೌಂಡ್ ಬರುತ್ತೆ. ನಮ್ಮ ಅರುಣ್ ಸೌಂಡ್ ಅಂದರೆ ಹೌದಾ, ಕೆಲಸ ಮಾಡ್ಬೇಕಾದ್ರೆ ಬಂತಾ? ಕೆಲಸ ಮಾಡ್ಬೇಕಾದ್ರೆ ಸೌಂಡ್ ಬಂತು. ಇವಾಗ ಇದು ಹೈಡ್ರೋಲಿಕ್ ಪಂಪ್ ಓಪನ್ ಮಾಡಿ ನೋಡೋಣ. ಹೈಡ್ರೋಲಿಕ್ ಪಂಪಿಂದು ಸೆಕ್ಷನ್ ಪೈಪ್, ಆಮೇಲೆ ಮೈನ್ ಹೋಸು ಎಲ್ಲ ರಿಟರ್ನ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಇವಾಗ ಎತ್ತಕ್ಕಂತಾನೆ ಒಂದು ಹುಕ್ ಕೊಟ್ಟಿರ್ತಾರೆ, ಹಗ್ಗ ಹಾಕೊಂಡು. ಅರುಣ ಇಳಿಸ್ಬಿಡ್ರಿ. ನೋಡಿ, ಹೈಡ್ರೋಲಿಕ್ ಪಂಪ್ ಶಾಫ್ಟು ತಿರ್ಗ್ಸಪ್ಪ, ಕೈಯಾಗಿ ತಿರುಗಬಾರ್ದು. ಈ ಥರ ಕೈಯಾಗೆ ತಿರುಗ್ತೈತೆ ಅಂದರೆ ಒಳಗಡೆ ಸೆಟ್ ಪ್ಲೇಟ್, ಬಾಲ್ ಗೈಡು ಇಲ್ಲ ಪಿಸ್ಟನ್ ಕಟ್ಟಾದರೆ ಮಾತ್ರ ಈ ಥರ ಫ್ರೀಯಾಗಿ ತಿರುಗುತ್ತೆ. ಹೈಡ್ರೋಲಿಕ್ ಪಂಪು ಓಪನ್ ಮಾಡೋಣ. ಈ ತರ ಆಗಕ್ಕೆ ಕಾರಣ ಏನಂದ್ರೆ ಈ ಪಿಸ್ಟನ್ ರೋಟರಲ್ಲಿ ಸೀದ್ ಆಗ್ಬಿಟ್ಟಿದೆ. ರೋಟರಲ್ಲಿ ಸೀದಾಗಿ ಸೆಟ್ ಪ್ಲೇಟ್ ಕಟ್ ಮಾಡಿದೆ. ಇದೊಂದೇ ಸೌಂಡ್ ಬರ್ತಿದ್ರು, ಟಕ್ 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 ಅಂತ. ಹೈಡ್ರೋಲಿಕ್ ಪಂಪು ಓಪನ್ ಮಾಡಿದೀವಿ. ಇದ್ರಾಗೆ ಪ್ರಾಬ್ಲಮ್ ಏನಂದ್ರೆ ನೋಡಿ, ಪಿಸ್ಟನ್ ರೋಟರಲ್ಲಿ ಸೀದಾಗ್ಬಿಟ್ಟಿದೆ. ಇದು ಸೀದಾಗಿ ಸೆಟ್ ಪ್ಲೇಟ್ ಕಟ್ ಆಗಿದೆ. ಸೆಟ್ ಪ್ಲೇಟ್ ಕಟ್ ಆಗಿರೋದ್ರಿಂದ ಅಷ್ಟು ಪಿಸ್ಟನ್ ಡ್ಯಾಮೇಜ್ ಎಲ್ಲ ಡ್ಯಾಮೇಜ್ ಆಗಿದೆ ಟೋಟಲ್.
ಪಿಸ್ಟನ್ ಇವಾಗ ಇದಕ್ಕೆ ಸಾಸ್ ಪ್ಲೇಟು ಜಾಮ್ ಆಗಿದೆ, ಗುಂಡಿ ಬಿಟ್ಬಿಟ್ಟಿದೆ. ಈ ಲೆವೆಲ್ ಇರಬೇಕು ಸಾಸ್ ಪ್ಲೇಟು, ಇದು ಡೌನ್ ಆಗ್ಬಿಟ್ಟಿದೆ. ಇದು ಚೇಂಜ್ ಮಾಡಬೇಕು. ರೋಟ್ರು, ಸೆಟ್ ಪ್ಲೇಟ್, ಬಾಲ್ ಗೈಡ್, ರೋಟ್ರ್ ವಿತ್ ವಾಲ್ ಪ್ಲೇಟ್ ಸೆಟ್ ಬರುತ್ತೆ. ಇದೆರಡು ಸೆಟ್ ಬರುತ್ತೆ. ಇವೆಲ್ಲ ಅಷ್ಟು ಚೇಂಜ್ ಮಾಡಬೇಕು. ಪಂಪಲ್ಲಿ ಉಳಿದಿರೋವು ಚೆನ್ನಾಗಿರೋವು ಅಂದರೆ ಒಂದು ಶಾಫ್ಟ್. ಈ ಶಾಫ್ಟ್ ಒಂದು ಚೆನ್ನಾಗಿದೆ ನೋಡ್ರಿ, ಉಳಿದಿರೋ ಎಷ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ಇದನ್ನ ರಿಪೋರ್ಟ್ ಎಲ್ಲ ನಮ್ಮ ಇವರು ಹಿಟಾಚಿ ಓನರ್ಗೆ ಫೋನ್ ಮಾಡಿ ಹೇಳೋಣ. ಇವತ್ತು ಡೇ 2. ನಿನ್ನೆ ಹೈಡ್ರಾಲಿಕ್ ಪಂಪ್ ಓಪನ್ ಮಾಡಿದ್ದೆ ಹಿಟಾಚಿದು. ಆ ಪಂಪಲ್ಲಿ ಸೌಂಡ್ ಬರ್ತೈತೆ ಅಂತ ಅಂದಿದ್ರು. ಅದರಲ್ಲಿ ರೋಟ್ರಲ್ಲಿ ಪಿಸ್ಟನ್ ಸೀಸ್ ಆಗಿ ಸೆಟ್ ಪ್ಲೇಟ್ ಬಾಲ್ ಗೈಡ್ ಕಟ್ ಆಗಿದ್ದು, ಆಮೇಲೆ ಸಾಸ್ ಪ್ಲೇಟ್ ಟೋಟಲ್ ಅಷ್ಟು ಹೋಗಿದ್ದು. ಪಂಪಲ್ಲಿ ಒಂದು ಶಾಫ್ಟ್ ಬಿಟ್ಟು ಅಷ್ಟು ಸಾಮಾನು ಹೋಗಿದ್ದು. ಇವತ್ತು ಸಾಮಾನು ತಗೊಂಡ್ ಬಂದವ್ರೆ. ಗಾಡಿ ಹತ್ರ ಬಂದಿದ್ದೀನಿ, ಸಾಮಾನೆಲ್ಲ ಓಪನ್ ಮಾಡಿ ಚೆಕ್ ಮಾಡ್ಕೊಂಡು ಅಷ್ಟು ಹೊಸ ಸಾಮಾನು ಇವು. ರೋಟರ್, ವಾಲ್ ಪ್ಲೇಟ್, ಸೆಟ್ ಪ್ಲೇಟ್, ಬಾಲ್ ಗೈಡ್, ಸಾಸ್ ಪ್ಲೇಟ್, ಇವು ಪಿಸ್ಟನ್ ಹಳೆ ಕಟ್ಟಾಗಿರೋ ನೋಡ್ರಿ. ಸೊ ಇದು ಒಂದು ಮೈನಸ್ ಆಗಿರುತ್ತೆ. ಇದು ಲೆವೆಲ್ ಇರಬೇಕು, ಇದು ಡೌನ್ ಆಗ್ಬಿಟ್ಟಿದೆ ನೋಡ್ರಿ. ಈ ಥರ ಆದರೆ ಅದು ಹೋದಂಗೆ. ಪಿಸ್ಟನ್ ಎಲ್ಲ ಡ್ಯಾಮೇಜ್ ಆಗಿದ್ವು, ಹಳೇದಿದು. ಸೆಟ್ ಪ್ಲೇಟ್ ಕಟ್ ಆಗಿದೆ. ಇದೆಲ್ಲ ಆಯಿಲ್ ಇರ್ತೈತೆ, ಇದನ್ನೆಲ್ಲ ಪೆಟ್ರೋಲಾಗಿ ವಾಶ್ ಮಾಡಿ ಪಂಪಲ್ಲಿ ಅಸೆಂಬಲ್ ಮಾಡೋಣ. ಹೈಡ್ರಾಲಿಕ್ ಪಂಪ್ ಬಾಡಿ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀವಿ. ಹೆಡ್, ಶಾಫ್ಟ್, ಆಮೇಲೆ ಹೊಸ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಇದನ್ನು ಪಂಪಲ್ಲಿ ಫಿಟ್ ಮಾಡೋಣ.
ಹೈಡ್ರಾಲಿಕ್ ಪಂಪ್ ಟೋಟಲ್ ಅಸೆಂಬಲ್ ಆಗಿದೆ ನೋಡಿ, ಟೋಟಲ್ ಎಲ್ಲ ಫಿಟಪ್ ಆಯಿತು. ಇವಾಗ ಇದನ್ನ ಇಂಜನ್ ಬರುತ್ತೆ, ಇಂಜನ್ಗೆ ಇಲ್ಲಿ ಬೆಲ್ ಹೌಸಿಂಗ್ ಇದು ಇಲ್ಲಿಗೆ ಫಿಟ್ ಆಗುತ್ತೆ. ಫಿಟ್ ಮಾಡಿ ಹೋಸ್ ಪೈಪ್ ಕನೆಕ್ಷನ್ ಎಲ್ಲ ಕೊಡೋಣ. ಹೈಡ್ರಾಲಿಕ್ ಪಂಪ್ ಇಂಜಿನ್ಗೆ ಫಿಟ್ ಆಗಿದೆ ಇದರ. ಇವಾಗ ನೆಕ್ಸ್ಟ್ ಸೆಕ್ಷನ್ ಹೋಸ್, ಇದು ಮೇನ್ ಆಯಿಲ್ ಇಲ್ಲಿಂದ ಬರೋದು ಪಂಪಿಗೆ. ಸೆಕ್ಷನ್ ಹೋಸ್ ಫಿಟ್ ಮಾಡಿ ಆಮೇಲೆ ಹೋಸ್ ಪೈಪ್ ಬಿಡುವಷ್ಟು ಫಿಟ್ ಮಾಡೋಣ. ಪಂಪು ಫಿಟ್ ಮಾಡ್ಕೊಂಡು ಹೋಸ್ ಪೈಪ್ ಕಲೆಕ್ಷನ್ ಎಲ್ಲ ಕೊಟ್ಟಾಗಿದೆ. ಹೈಡ್ರಾಲಿಕ್ ಆಯಿಲ್ ಒಂದು ಹಾಕಿ ಸ್ಟಾರ್ಟ್ ಮಾಡೋಣ. ಇದು ಈ ಥರ ಹೈಡ್ರಾಲಿಕ್ ಆಯಿಲ್ ಹಾಕಬೇಕಾಗತ್ತೆ. ಇದು ಪಂಜೆ ಯಾಕಂದರೆ ಒಳಗಡೆ ಸಣ್ಣ ಪುಟ್ಟ ಏನಾರ ಇದ್ರೂ ಇಲ್ಲೇ ಅವಾಯ್ಡ್ ಆಗ್ಬಿಡುತ್ತೆ. ಫಿಲ್ಟರ್ ಆಗಿ ಆಯಿಲ್ ಕೆಳಗೆ ಹಿಡಿತೈತೆ. ಕಾಯಿಲೆಲ್ಲ ಹಾಕಿದಾಯ್ತು, ಪಂಪಲ್ಲಿ ತೆಗೆದಾಯ್ತು. ನವೀನ ಸ್ಟಾರ್ಟ್ ಮಾಡಪ್ಪ ಗಾಡಿ. ಒಂದು 2 ನಿಮಿಷ ಐಡ್ಲಿಂಗ್ ಬಿಡ್ಬೇಕು ಗಾಡಿ. ಲೆಗ್ಗಿಂಗ್ ಏನಿಲ್ಲ. ಇವಾಗ ಹೈಡ್ರಾಲಿಕ್ ಪ್ರೆಷರ್ ಎಷ್ಟೈತೆ ಚೆಕ್ ಮಾಡೋಣ. ಸ್ವಿಂಗ್ ಚೆಕ್ ಮಾಡ್ಕ.
ರೈಸ್ ಮೇಡಮ್, ರೈಸ್ ಹಾ. ಪ್ರೆಷರ್ 280 ಕರೆಕ್ಟ್ ಐತೆ. ಅರುಣ್ ಓಕೆ, ಲೆಗ್ಗಿಂಗ್ ಇಲ್ಲ. ನಮ್ಮ ಹುಡುಗನ್ ಕೇಳೋಣ ಹೆಂಗೈತಪ್ಪ ಅಂತ. ಅಪ್ಪ ನವೀನ್ ಹೆಂಗೈತಪ್ಪ? ಈಗ ಸೌಂಡ್ ಇಲ್ಲ, ರೈಟ್. ಆಪರೇಟಿಂಗ್ ಹೆಂಗೈತೆ? ಸ್ಪೀಡ್ ಐತಾ? ರೈಟ್, ಸರಿ. ಟಾಟಾ ಹಿಟಾಚಿ EX70 ಸೂಪರ್. ಈ ಗಾಡಿದು ಹೈಡ್ರಾಲಿಕ್ ಪಂಪಲ್ಲಿ ಸೌಂಡ್ ಬರ್ತಿದೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದ್ರೆ ಪಂಪಲ್ಲಿ ತುಂಬ ಸೌಂಡ್ ಇತ್ತು. ಹೈಡ್ರಾಲಿಕ್ ಪಂಪು ಓಪನ್ ಮಾಡಿದ್ರೆ ಪಂಪ್ ಒಳಗಡೆ ರೋಟ್ರಲ್ಲಿ ಪಿಸ್ಟನ್ ಸೀಸ್ ಆಗಿ ಸೆಪ್ರೇಟ್ ಬಾಲ್ ಗೈಡ್ ಕಟ್ ಆಗಿಬಿಟ್ಟಿತ್ತು. ಅದಕ್ಕೆ ರೋಟ್ರು, ವಾಲ್ ಪ್ಲೇಟು, ಸೆಪ್ರೇಟ್ ಬಾಲ್ ಗೈಡ್ ಮತ್ತು ಶ್ವಾಸ್ ಪ್ಲೇಟು ಟೋಟಲ್ ಸಾಮಾನು ಚೇಂಜ್ ಮಾಡಿದ್ವಿ. ಸಾಮಾನೆಲ್ಲ ಚೇಂಜ್ ಮಾಡಿ ಹಿಟಾಚಿ ಸ್ಟಾರ್ಟ್ ಮಾಡಿ ನೋಡಿದ್ವಿ. ಸೌಂಡ್ ಏನು ಬರಲಿಲ್ಲ. ಮತ್ತು ಆಪರೇಟಿಂಗು ತುಂಬ ಫಾಸ್ಟಾಗಿತ್ತು. ಸಿಂಗಲ್ ಟ್ರ್ಯಾಕ್ ಎಲ್ಲ ಕಟ್ ಆಗ್ತಾಯಿತ್ತು. ಆಮೇಲೆ ಹೈಡ್ರಾಲಿಕ್ ಪ್ರೆಷರು 280 ಬಂತು. ಹೈಡ್ರಾಲಿಕ್ ಪ್ರೆಷರ್ ಓಕೆ. ಮತ್ತು ಇದ್ರದ್ದು ವರ್ಕ್ ಮುಗಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.